ನಮಸ್ಕಾರ ಸ್ನೇಹಿತರೆ, ಸಿನಿ ಫೋರ್ಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಿಚ್ಚ 46 $1 ಮಿಲಿಯನ್ ಪ್ರಶ್ನೆಗೆ ಅಂತೂ ಉತ್ತರ ಸಿಕ್ತು. ವಿಕ್ರಾಂತ್ ರೋಣ ರಿಲೀಸ್ ಆಗಿ ವರ್ಷ ಆಗ್ತಾ ಬಂದ್ರು ಸುದೀಪ್ ಮುಂದಿನ ಸಿನಿಮಾ ಬಗ್ಗೆ ಮಾಹಿತಿ ಸಿಕ್ಕಿರ್ಲಿಲ್ಲ. ಅಭಿಮಾನಿಗಳು ಕಿಚ್ಚ 46 ಅಪ್ಡೇಟ್ ಕೇಳಿ ಸುಸ್ತಾಗಿದ್ರು. ಇದೀಗ ಕೊನೆಗೂ ಸುದೀಪ್ ಅವರು ಈ ವಿಷಯನ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಮುಂದಿನ ಸಿನಿಮಾ ಬಗ್ಗೆ ಅಪ್ಡೇಟ್ ನೀಡಿದ್ದಾರೆ. ಸಿನಿಮಾದ ಬಗ್ಗೆ ಹೆಚ್ಚು ಮಾಹಿತಿ ಸಿಗದಿದ್ರು ಸಣ್ಣ ಮಟ್ಟಿಗೆ ನಮಗೆಲ್ಲ ಖುಷಿಯಾಗಿದೆ. ತಮಿಳಿನ ಕಲೈಪುಲಿ ಎಸ್ ತನು ನಿರ್ಮಾಣದ ಚಿತ್ರದಲ್ಲಿ ಸುದೀಪ್ ನಟಿಸಲಿದ್ದಾರೆ. ಜಬರ್ದಸ್ತ್ BGM ಜೊತೆ ಟೀಸರ್ ಶೂಟಿಂಗ್ ಆಗಿ ಸುದೀಪ್ ಸೆಟ್ಗೆ ಬಂದಿರುವ ವಿಡಿಯೋನ ಶೇರ್ ಮಾಡಿ ಇತ್ತೀಚೆಗೆ 3 ಕಥೆಗಳನ್ನ ಫೈನಲ್ ಮಾಡಿದ್ದು ಶೀಘ್ರದಲ್ಲೇ ಒಂದು ಸಿನಿಮಾ ಘೋಷಣೆ ಮಾಡುವುದಾಗಿ ಹೇಳಿದ್ದರು. ಟೀಸರ್ ಶೂಟಿಂಗ್ ಬಗ್ಗೆ ಕೂಡ ಸುದೀಪ್ ಮಾಹಿತಿ ನೀಡಿದ್ದರು. ಇದೀಗ ಚಿತ್ರದ ಮೊದಲ ಅಪ್ಡೇಟ್ ಸಿಕ್ಕಿದೆ. ಚಿತ್ರದ ನಿರ್ಮಾಪಕರು ಯಾರು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಮುಂದೆ ಸಿನಿಮಾ ನಿರ್ದೇಶಕರು ಯಾರು, ನಾಯಕಿ ಯಾರು, ಕಲಾವಿದರು ಯಾರ್ಯಾರು ಇರ್ತಾರೆ ಅನ್ನೋದನ್ನ ಮಾಹಿತಿ ಸಿಗಬೇಕಿದೆ. ಈ ಹಿಂದೆ ಸುದೀಪ್ ಅವರನ್ನ ತಮಿಳು ನಿರ್ದೇಶಕ ವೆಂಕಟ್ ಪ್ರಭು ಭೇಟಿ ಮಾಡಿದರು. ಹಾಗಾಗಿ ಮುಂದಿನ ಚಿತ್ರಕ್ಕೆ ಅವರೇ ಆಕ್ಷನ್ ಕಟ್ ಹೇಳ್ತಾರೆ ಅನ್ನಲಾಗಿತ್ತು. ಆದರೆ ಇತ್ತೀಚೆಗೆ ವೆಂಕಟ್ ಪ್ರಭು ದಳಪತಿ ವಿಜಯ್ ಜೊತೆ ಸಿನಿಮಾ ಘೋಷಿಸಿದ್ದಾರೆ. ಹಾಗಾಗಿ ಸುದೀಪ್ ಜೊತೆ ಸದ್ಯಕ್ಕೆ ಸಿನಿಮಾ ಮಾಡ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಕೆಲವು ಮೂಲಗಳ ಪ್ರಕಾರ ತಮಿಳಿನ ಹೊಸ ನಿರ್ದೇಶಕರೊಬ್ರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದಾರಂತೆ. ವಿಜಯ್ ಅಂತ ಅವ್ರ ಹೆಸರಂತೆ. ಮತ್ತೆ ಹ್ಯಾರಿಸ್ ಜಯರಾಜ್ ಅವರು ಮ್ಯೂಸಿಕ್ ಮಾಡ್ತಿದಾರಂತೆ. ಹಂಗಿದ್ಮೇಲೆ ಸಿನಿಮಾದ ಮ್ಯೂಸಿಕ್ ಅಂತೂ ಜಬರ್ದಸ್ತ್ ಆಗಿರುತ್ತಂತೆ. ಸೊ ಇದರೊಟ್ಟಿಗೆ ನಮ್ಮ ಕನ್ನಡದವರೇ ಆದ ಕಲಾ ನಿರ್ದೇಶಕ ಕಬ್ಜಾ ಮತ್ತು KGF ಖ್ಯಾತಿಯ ಶಿವಕುಮಾರ್ ಅವರು ಈ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಅಂತೆ. ಹಾಗಿದ್ಮೇಲೆ ಸಿನಿಮಾ ಬೇರೆ ಲೆವೆಲ್ಗೆ ಇರುತ್ತೆ ಅನ್ನೋದು ಗ್ಯಾರಂಟಿ. ಇನ್ನು ವಿಕ್ರಾಂತ್ ರೋಣ ನಂತರ ಅನೂಪ್ ಭಂಡಾರಿ ಕೂಡ ಕಿಚ್ಚನಿಗಾಗಿ ಹೊಸ ಕಥೆ ಸಿದ್ಧಪಡಿಸಿದ್ದಾರೆ. ಅನೂಪ್ ಭಂಡಾರಿ ಅವರು ಈಗಾಗಲೇ ಬಿಲ್ಲಾರಂಗ ಭಾಷಾವನ್ನ ಘೋಷಿಸಿದ್ದಾರೆ. ಇನ್ನು KRG ಸ್ಟುಡಿಯೋಸ್ ಜೊತೆ ಸುದೀಪ್ ಸಿನಿಮಾ ಮಾಡುವ ಬಗ್ಗೆ ಚರ್ಚೆ ನಡೀತಿದೆ. ನಂದ ಕಿಶೋರ್ ಕೂಡ ಕಿಚ್ಚನಿಗಾಗಿ ಹೊಸ ಕಥೆ ಸಿದ್ಧಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ಕಬಾಲಿ ನಿರ್ಮಾಪಕರ ಜೊತೆ ಕಿಚ್ಚನ ಸಿನಿಮಾ ಘೋಷಣೆ ಆಗಿದೆ. ಕೊನೆಗೂ ಕಿಚ್ಚ 46 ಅಪ್ಡೇಟ್ ಸಿಕ್ತಲ್ಲ, ಅದೇ ನಮ್ಗೆ ಖುಷಿಯ ವಿಚಾರ. ಆದ್ರೆ ಇದು ಕನ್ನಡದಲ್ಲ, ತಮಿಳಲ್ಲ ಅಥವಾ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಮಾಡ್ತಾರ ಹೇಗೆ ಅನ್ನೋ ಮತ್ತೊಂದು ಪ್ರಶ್ನೆ ಮೂಡುವಂತೆ ಆಗಿದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.